ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಜಮಾ ಆಗಬೇಕು ಅಂತ ಅಂದರೆ ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವೆಲ್ಲ ದಾಖಲೆಗಳನ್ನ ನೀವು ಕೊಡಬೇಕು, ಏನೆಲ್ಲ ಪ್ರಶ್ನೆಗಳಿರ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಲಿಲ್ಲ ಅಂತ ಅಂದರೆ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ. ಮಾರ್ಚ್ ತಿಂಗಳ ಹಣ ಎಲ್ಲರ ಖಾತೆಗೂ ಜಮಾ ಆಗಿದೆ. ಮೇ ತಿಂಗಳ ಹಣ ಎಲ್ಲರ ಖಾತೆಗೂ ಜಮಾ ಆದಮೇಲೆ ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನೆಲ್ಲ ಪ್ರಶ್ನೆಗಳಿರ್ತವೆ, ಯಾವೆಲ್ಲ ದಾಖಲೆಗಳನ್ನ ನೀವು ಕೊಡಬೇಕು ಅನ್ನೋದಾದರೆ, ಮೊದಲನೆಯದು ಮನೆ ಯಜಮಾನಿ ಯಾರು? ಮನೆ ಯಜಮಾನಿಯ ಆಧಾರ್ ಸಂಖ್ಯೆಯನ್ನು ನೀವು ಕೊಡಬೇಕು. ನಿಮ್ಮ ಅತ್ತೆ ಮನೆ ಯಜಮಾನಿಯಾಗಿದ್ದರೆ ನೀವು ಅವ್ರದ್ದು ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಅವರಿಲ್ಲ, ತೀರೋಗಿಬಿಟ್ಟಿದ್ದಾರೆ, ಒಂದು 6 ತಿಂಗಳು 3 ತಿಂಗಳಿಂದ ತೀರೋಗಿಬಿಟ್ಟಿದ್ದಾರೆ ಅನ್ನೋದಾದರೆ ಮನೆ ಯಜಮಾನಿ ಸೊಸೆ ಆಗ್ತಾರೆ. ನೀವು ಆ ಸೊಸೆಯ ಆಧಾರ್ ನಂಬರ್, ಮನೆ ಯಜಮಾನಿ ಇವರೇ ಅಂತ ಅಲ್ಲಿ ನೀವು ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ನಿಮ್ಮ ಮನೇಲಿ ಗೃಹಲಕ್ಷ್ಮಿ ಹಣ ಬಂದಾಗಿಂದ ಯಾವ ಚೇಂಜಸ್ ಇಲ್ಲ, ನಮ್ಮ ಅತ್ತೆ ಅಮ್ಮ ಯಾರೂ ತೀರೋಗಿಲ್ಲ ಅಂತ ಅಂದರೆ ನಿಮಗೆ ಮುಂಚೆ ಹೇಗೆ ಹಣ ಬರ್ತಾ ಇತ್ತೋ, ನಿಮ್ಮ ಅತ್ತೆಗೆ ಬರ್ತಿತ್ತೋ, ನಿಮ್ಮ ತಾಯಿಗೆ ಬರ್ತಿತ್ತೋ ಹಾಗೇ ಬರುತ್ತೆ. ಏನೂ ಚೇಂಜಸ್ ಇಲ್ಲ. ಯಾರು ತೀರೋಗಿದ್ದರೆ ಮಾತ್ರ ನೀವಲ್ಲಿ ಚೇಂಜಸ್ ಮಾಡಿಸ್ಬೇಕಾಗುತ್ತೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಎರಡನೇ ಪ್ರಶ್ನೆ, ಮನೆ ಯಜಮಾನಿಯ ಬ್ಯಾಂಕ್ ಖಾತೆ ವಿವರನ ನೀವಲ್ಲಿ ಸಲ್ಲಿಸಬೇಕಾಗುತ್ತೆ. ಮೂರನೇ ಪ್ರಶ್ನೆ, ಈ ಹಿಂದೆ ಮನೆಯಲ್ಲಿ ಎಷ್ಟು ಸದಸ್ಯರಿದ್ದರು, ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬರ್ತಿತ್ತಾ ಅನ್ನೋ ಪ್ರಶ್ನೆನೂ ಇರುತ್ತೆ. ನಿಮಗೆ ಹಿಂದೆ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು ಅನ್ನೋದಾದರೆ ಹೌದು ಬರ್ತಿತ್ತು ಅಂತೇಳಿ, ಅಕಸ್ಮಾತ್ ನೀವು ಹೊಸದಾಗಿ ಅರ್ಜಿ ಮುಂಚೆ ನೀವು ತಗೊಂಡಲ್ಲಿ ಇವಾಗ ಹೊಸದಾಗಿ ಅರ್ಜಿ ಹಾಕ್ತೀವಿ ಅಂತಂದರೆ ಇಲ್ಲ ಅಂತೇಳಿ ಹೊಸದಾಗಿ ಅರ್ಜಿನ ನೀವು ಕೂಡ ಹಾಕಬಹುದು. ನಾಲ್ಕನೇ ಪ್ರಶ್ನೆ, ನೀವು ಯಾವ ಜಾತಿ ಅಂತ ಇರುತ್ತೆ, ಅದನ್ನು ನೀವು ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಐದನೇದು, ಮನೆ ಯಜಮಾನಿಯ ಪತಿ ಹೆಸರು, ನಿಮ್ಮ ಪತಿಯ ಹೆಸರು ಅಂದರೆ ನಿಮ್ಮ ಗಂಡನ ಹೆಸರು ಮತ್ತು ಅವರ ಆಧಾರ್ ಸಂಖ್ಯೆನೂ ನೀವು ಕೊಡಬೇಕಾಗುತ್ತೆ. ಮತ್ತು ನೀವು ಆಧಾರ್ ಕಾರ್ಡ್ ದಾಖಲಾತಿನ ಸಲ್ಲಿಕೆ ಮಾಡಬೇಕು. ಆಮೇಲೆ ನೀವು IT ಮತ್ತು GST ಪಾವತಿದಾರರ ಅಂತಲೂ ಪ್ರಶ್ನೆ ಇರುತ್ತೆ. ಮತ್ತು ನಿಮ್ಮದು BPL ಕಾರ್ಡಾ ಅಥವಾ APL ಕಾರ್ಡಾ ಅಂತಲೂ ಪ್ರಶ್ನೆ ಇರುತ್ತೆ. ಇದ್ರ ಬಗ್ಗೆ ಎಲ್ಲ ನೀವು ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾದರೆ ನಿಮ್ಮ ಜಾತಿ ಸರ್ಟಿಫಿಕೇಟ್ಲಿರೋ RD ನಂಬರ್ನ ಕೇಳ್ತಾರೆ, ಅದನ್ನು ನೀವು ಸಲ್ಲಿಸಬೇಕಾಗುತ್ತೆ. ಇಷ್ಟೆಲ್ಲ ಡೀಟೇಲ್ಸ್ನ ಕೊಡಬೇಕು. ಆಮೇಲೆ ನೀವು ಸೇವಾ ಕೇಂದ್ರಗಳಿಗೆ ಹೋಗಿ ಹೆಬ್ಬೆಟ್ಟು ನಿಮ್ಮದು ಬರಲಿಲ್ಲ ಅಂತಂದರೆ ಕಣ್ಣು ಅಥವಾ ಫೇಸ್ ಸ್ಕ್ಯಾನ್ ಮಾಡಿಸ್ಬೇಕು, ಅಂದರೆ ಅಪ್ಡೇಟ್ ಮಾಡಿಸ್ಬೇಕು. ಇಲ್ಲ ಅಂತ ಅಂದರೆ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ. ಮನೆ ಯಜಮಾನಿಯ ಮಗ ಏನಾದರೂ ಸರ್ಕಾರಿ ಕೆಲಸದಲ್ಲಿದ್ದರೆ, ಅಂದರೆ ನೀವು ಲಾಸ್ಟ್ ಗೃಹಲಕ್ಷ್ಮಿನ ತಗೊಳ್ತಾ ಇದ್ರಿ, ಮಗ ಸರ್ಕಾರಿ ಕೆಲಸದಲ್ಲಿದ್ದರೂ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾಯಿತ್ತು. ಆದರೆ ಇವಾಗ ನಿಮ್ಮ ಮಗ ಏನಾದರೂ ಸರ್ಕಾರಿ ಕೆಲಸದಲ್ಲಿದ್ದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಮತ್ತು ನೀವು SC STಗಳಾಗಿದ್ದರೆ ನಿಮ್ಮ ಜಾತಿ ಸರ್ಟಿಫಿಕೇಟು ಕೊಡಬೇಕಾಗುತ್ತೆ. ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿರೋ RD ನಂಬರ್ನ ನೀವು ಕೊಡಬೇಕಾಗುತ್ತೆ. ಇಷ್ಟೆಲ್ಲ ದಾಖಲೆಗಳನ್ನ ನೀವು ತಗೊಂಡೋಗ್ಬೇಕಾಗುತ್ತೆ. ಈ ದಾಖಲೆಗಳನ್ನೆಲ್ಲ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಕರ್ನಾಟಕವನ್ನು, ಗ್ರಾಮವನ್ನು, ಬೆಂಗಳೂರಿನಲ್ಲಿ ಮಾಡಬೇಕಾಗುತ್ತಾ ಅಥವಾ ಆ್ಯಪ್ ಮುಖಾಂತರ ಮಾಡ್ತಾರಾ ಅಥವಾ ಮನೆಗೆ ಬಂದು ಸರ್ವೆ ಮಾಡ್ತಾರಾ ಅನ್ನೋ ಡೀಟೇಲ್ಸ್ನ ನಿಮಗೆ ಕೊಡ್ತೀನಿ. ಹಳೆ ವೀಡಿಯೋಸ್ಗಳೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಗೃಹಲಕ್ಷ್ಮಿ ವೀಡಿಯೋಸು, ಗೃಹಜ್ಯೋತಿ ವೀಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅದೆಲ್ಲ ಗ್ಯಾರಂಟಿ ಸ್ಕೀಮನ್ನು ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆದಮೇಲೆ ನೀವು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹೊಸ ವಿಡಿಯೋ ಯಾವ್ದಾದ್ರು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವೇ ಫಸ್ಟು ಆ ವಿಡಿಯೋನ ನೋಡಬಹುದು. ಇಲ್ಲಾಂದರೆ ವೀಡಿಯೋಸ್ಗಳು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಿಮ್ಗೇನಾದ್ರು ಡೌಟ್ ಇದ್ದರೆ ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.